ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಹೈದ್ರಾಬಾದಿಗೆ ಹೋಗಿದ್ವಿ ನಾವು ನಮ್ಮ ಯಜಮಾನ್ರು. ಸೊ ಇದು ಅಕ್ವೇರಿಯಂ ನೋಡ್ರಿ, ಎಷ್ಟು ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗೆ. ಟೀಪಾಯಿ ಅದ, ಜೊತೆಗೆ ಅಕ್ವೇರಿಯಂ ಅದ. ಇದು ನಮ್ಮ ಮನೆಗೆ ತರ್ಬೇಕಂತ ನನಗೆ ಭಾಳ ಇಷ್ಟ ಆಯಿತು. ಹಾಯ್ ಫ್ರೆಂಡ್ಸ್, ಇದು ನಾವು ಉಳ್ಕೊಂಡಿರೋ ರೂಮು ಹೈದ್ರಾಬಾದ್ನಾಗ. ಸೊ ಇವರು ಫ್ರೆಂಡ್ ಮನೆಗೆ ಫಂಕ್ಷನ್ ಅದ ಅಂತೇಳಿ ಬಂದೀವಿ. ನಾವು ಇಬ್ಬರೇ ಬಂದೀವಿ, ಮಕ್ಳಿಗೆ ಬಿಟ್ಟು ಬಂದೀವಿ ಮನೆಗೆ. ಯಾಕಂದ್ರೆ ಸ್ಕೂಲ್ ಅದಲ್ಲ, ಶ್ರೇಯಸ್ 10th ಈ ಸರ್ತಿ ಚಾನ್ಸ್ ತೊಗೊಳಂಗಿಲ್ಲ, ಅದಕ್ಕಂಥೇಳಿ ಬಿಡಂಗೂ ಇರಲಿಲ್ಲ, ಅದಕ್ಕೆ ಇಬ್ಬರು ಕೂಡಿ ಬಂದೀವಿ. ಇದು ರೂಮು, ಬಟ್ ಕಾಸ್ಟ್ಲಿನೇ ಅನ್ನಿಸ್ತದ. ಬೆಂಗಳೂರು ಥರನೇ ಇಲ್ಲಿನೂ. ಅಲ್ಲೇ ಅಂದ್ರೆ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಜಾಸ್ತಿ. ಬೆಂಗಳೂರು ಲಿವಿಂಗ್ ಕಾಸ್ಟ್ ತುಂಬ ಅದ, ಆದರೆ ಇಲ್ಲಿ ಸ್ವಲ್ಪ ಕಡಿಮೆ. ಹೈದ್ರಾಬಾದಲ್ಲ ಸ್ವಲ್ಪ, ಆದ್ರೂ ಇದು ಒಂದು ರೂಮಿಗೆ ಒಂದು ದಿವ್ಸಕ್ಕೆ 3,000 ಅಂತ. ಅಷ್ಟೇನು ನನಗೆ ವರ್ತ್ ಅನ್ನಿಸ್ಲಿಲ್ಲ ನೋಡಿದ್ರೆ. ಇಲ್ಲಿ ಎಂಟ್ರೆನ್ಸ್ ಆದ ತಕ್ಷಣ ಇಲ್ಲೊಂದು ಮಿರರ್ ಅದ. ಸೊ ಡ್ರೆಸ್ಸಿಂಗ್ ಟೇಬಲ್. ಸೊ ಇದು ಬಾತ್ರೂಮು, ಟಿ ವಿ ಅದ, ಬೆಡ್, ಒಂದು ಚೇರ್ ಆ್ಯಂಡ್ ಟೇಬಲ್. ಸೊ ಇಷ್ಟದ ಇಲ್ಲಿ. ಇಷ್ಟಕ್ಕೆ 3,000 ಅಂತ. 3,000. ಸೊ ನಮ್ಮ ಯಜಮಾನ್ರು ಸ್ನಾನಕ್ಕೆ ಹೋಗ್ಯಾರ. ನನ್ನ ಸ್ನಾನ ಅದೆಲ್ಲ ಆಯಿತು. ಬಂದ ತಕ್ಷಣ ರೆಡಿಯಾಗಿ ಟಿಫನ್ ಮಾಡ್ಲಿಕ್ಕೆ ಹೋಗಬೇಕು. ಸೊ ಟಿಫನ್ ಮಾಡಿ ಬಂದ ತಕ್ಷಣ ರೆಡಿಯಾಗಿ ಫಂಕ್ಷನ್ಗೆ ಹೋಗಬೇಕು. ಸೊ ಅದಕ್ಕಂಥೇಳಿ ಆಮೇಲೆ ರಿಟರ್ನ್ ಇವತ್ತೇ ಹೊಂಟೀವಿ ನಾವು ಬೆಂಗಳೂರಿಗೆ. ಸೊ ಇರೋಕ್ಕಾಗಲ್ಲ, ಯಾಕಂದ್ರೆ ಅಮ್ಮಗೆ ಮಕ್ಕಳಿಗೆ ಇಷ್ಟ ಬಿಟ್ಟು ಬಂದೀವಿ ಊರಾಗ. ಸೊ ನಾವು ಯಾವತ್ತೂ ಬಂದಿರಲಿಲ್ಲ, ಫಸ್ಟ್ ಟೈಮ್ ಬಂದೀವಿ ಗಂಡ ಹೆಂಡತಿ ಇಬ್ಬರು ಸೇರಿ. ಅದಕ್ಕಂಥೇಳಿ ಮತ್ತೆ ಹೋಗ್ಬೇಕು ನಾವು. ಈವ್ನಿಂಗ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹೋಗಬೇಕು. ಇನ್ನೊಂದು ಕೆಲಸ ಇತ್ತು, ಬಟ್ ಅದು ಆಗಲ್ಲ ಇವತ್ತು. ಅವ್ರಿಲ್ಲ ಅಂತ ಊರಾಗ. 2-3 ಕೆಲಸ ಇಟ್ಕೊಂಡೇ ಬರ್ತೀನಿ ನಾವು ಊರಲ್ಲಿಂದ ಬರ್ಬೇಕಾದ್ರೆ. ಅದು ಯಾವುದೂ ಆಗಲ್ಲಾಗ್ಯದ. ಈ ಫಂಕ್ಷನ್ ಒಂದೇ ಅಟೆಂಡ್ ಆಗೋದು. ಅದು ಮುಗಿಸ್ಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್. ಇವ್ರು ಇಂಥವೇ ಮಾಡ್ತಾರೆ. ಸೊ ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದ್ವಿ. ಬುಫೆ ಸಿಸ್ಟಮ್ ಅದ ಎಲ್ಲ. ಬ್ರೇಕ್ಫಾಸ್ಟ್ ಆಯಿತು. ಈಗ ಹೋಗೋದು ಮೇಲೆ ಇವ್ರನ್ನ ಮಾಡ್ಲಾಗ್ತಾರೆ. ಫಂಕ್ಷನ್ ಒಟ್ಟೊತ್ತಿಗೆ ಅದ ಗೊತ್ತಿಲ್ಲ. ಮುಂದೆ ಮುಗಿಸ್ಕೊಂಡು ಆಮೇಲೆ ಫಂಕ್ಷನಿಗೆ ಹೋಗ್ಬೇಕು. ಸದ್ಯ ಬ್ರೇಕ್ಫಾಸ್ಟ್ ಅಂತೂ ಆಯಿತು. ಹೊರಡೋದೇನು ಮಳೆ ಹೊಂಟಿದ್ದು ಬರೋದ್ವಿ. ಮತ್ತು ಈಗೇನು ಮಾಡೋದೋ ಗೊತ್ತಿಲ್ಲ, ನೋಡ್ಬೇಕಾರೆ. ರೂಮ್ ಅಷ್ಟಕ್ಕಷ್ಟೇ ಇದ್ರೂ ಟಿಫನ್ ಮಾತ್ರ ಸೂಪರಾಗಿತ್ತು. ಬ್ರೇಕ್ಫಾಸ್ಟ್ ಎಂಜಾಯ್ ಮಾಡಿದ್ವಿ ಇಬ್ಬರು ಸೇರಿ. ಹೊಟ್ಟೆ ತುಂಬ ತಿನ್ಕೊಂಡು ಆಮೇಲೆ ಸ್ವಲ್ಪ ಫಂಕ್ಷನ್ ಲೇಟ್ ಅದ ಅಂದಿದ್ದಕ್ಕೆ ನಾವು ಸ್ವಲ್ಪ ಡಿಲೇ ಮಾಡಿದ್ವಿ ಹೋಗ್ಲಿಕ್ಕೆ. ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ರೂಮಿಗೆ ಹೋಗಿ ಮತ್ತು ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಹೋಗಬೇಕಾಯ್ತು ನಾವು ಫಂಕ್ಷನಿಗೆ.
ಫೈನಲಿ ಈಗ ರೆಡಿಯಾಗಿ ಹೊಂಟೀವಿ. ಅವಾಗೇ ಅಂದ್ಕೊಂಡೇವು ಅರ್ಧ ತಾಸನೇ ಹೋಗ್ಬೇಕಂತ, ಬಟ್ 11 ಗಂಟೆ ಇಲ್ಲೇ ಮನೆಗೆ ರೂಮ್ನಾಗೆ ಆಯಿತು. ಸಾರಿ, ಮನೆ ಅಂತಂದು ಮನೆಯೇ ಬರ್ತದೆ, ಹೋಟೆಲ್ ರೂಮ್ನಾಗೆ 11 ಗಂಟೆ ಆಯಿತು. ಪೂಜೆ ಸ್ಟಾರ್ಟ್ ಆಗ್ಯದಂತ. ಪೂಜಾ ಮುಗಿಸ್ಕೊಂಡಾದ್ಮೇಲೆ ನಾವು ಹೊಂಟೀವಿ. ಈಗ ಮುಗಿಸ್ಕೊಂಡು ಬರ್ತೀವಿ. ತುಂಬ ನಡೆದವ, ಈಗ ಬರ್ತೀವಿ, ಅದಕ್ಕೆ ಬೇಗ ಬರ್ತೀವಿ. ಅವೆಲ್ಲ ಪೂಜೆ ನಡೆದಿಲ್ಲ, ಹಾಗಾಗಿ ಇಲ್ಲೇ ಕುಂತು ಫಂಕ್ಷನು ಮನೆಗೆ ಇತ್ತು ಅವ್ರದ್ದು. ಯಾಕಂದ್ರೆ ಸ್ವಲ್ಪ ಜನಕ್ಕೆ ಹೇಳಿದ್ರು, ಅವ್ರು ಯಾರು ಕ್ಲೋಸರ ಅಷ್ಟೇ ಜನರಿಗೆ ಹೇಳಿ ಸಿಂಪಲಾಗಿ ಮಾಡಿದರು ಫಂಕ್ಷನ್. ಸೊ ಫಂಕ್ಷನ್ ಮುಗಿಸ್ಕೊಂಡಾದ್ಮೇಲೆ ಅವ್ರ ಫ್ರೆಂಡ್ ನಮ್ಗೆ ಹೋಟೆಲ್ ರೂಮಿನವರೆಗೂ ಡ್ರಾಪ್ ಮಾಡಿದ್ರು. ಸೊ ಹೋಟೆಲ್ ರೂಮಿಗೆ ಬಂದು ಮತ್ತೆ ಡ್ರೆಸ್ ಚೇಂಜ್ ಮಾಡಿ ನಾವು ಎಲ್ಲಿ ಹೋದ್ವಿ ಅಂತ ಆಮೇಲೆ ನೋಡುವಂತ್ರಿ ನೀವೇ. ಸ್ವಲ್ಪ ದೂರ ಇತ್ತು ಹೋಟೆಲ್ ರೂಮ್ಗೂ ಮನೆಗೂ. ಬರುವಾಗ ಬೈ ವಾಕ್ ಬಂದಿದ್ವಿ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದೀವಿ. ಈಗ ಟೈಮ್ ಇನ್ನೂ ಭಾಳ ಅದ ನಮ್ಮಲ್ಲಿ, ಇನ್ನೂ 3 ತಾಸು ಟೈಮ್ ಅದ ನಮ್ಮ ಬಸ್ಸಿಗೆ. ಸೊ ಹಂಗಂತೇಳಿ ಹೊರಗೆ ತಿರುಗಾಡ್ಕೋತ ಹೋಗ್ಬೇಕಂತೇಳಿ ನಡೆದೀವಿ ಇಬ್ರು. ಕ್ಯಾಟಲರ್ ಕೊಡಬಾರ್ದೈತೆ ಕೆಲಸಕ್ಕೆ, ರಿಟರ್ನ್ ಗಿಫ್ಟ್ ಬಗ್ಗೆ ಹೇಳತ್ತಾರ. ಅವ್ರು ಏನು ಕೊಡ್ಬೋದಿರ್ತದೋ ಅವ್ರು ಕೊಟ್ಟಿರ್ತಾರೆ, ಇವ್ರಿಗೆ ಏನು ಬೇಕೋ ಅದು ಕೊಡ್ಬೇಕಂತ. ಸೊ ಚಲೋ ನೋಡೋಣ, ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ಹೈದ್ರಾಬಾದ್ ಅಂತ ಹೊಂಟೀವಿ. ಯಾವ ಏರಿಯಾ? ECIL ಏರಿಯಾ. ಹೈದ್ರಾಬಾದ್ ಅಂತೂ ಮೊದಲು ಕರ್ಕೊಂಬಂದಿದ್ರು ನಮ್ಮ ಯಜಮಾನ್ರು 10 ವರ್ಷದ ಹಿಂದೆ. ಸೊ ಅವರಂತೂ ಇದು ತವ್ರ ಮನೆ ಆಗ್ಯದವ್ರಿಗೆ, ಹಂಗಾಗಿ ಎಲ್ಲ ಗೊತ್ತಿರ್ತದ. ನನಗೆ ಗೊತ್ತಿಲ್ಲ, ಅದಕ್ಕೆ ಕರ್ಕೊಂಡು ನಡ್ದಾರ. ಈಗ ತಿರುಗಾಡಿ ಸುಸ್ತಾಯಿತು ಪೂರ. ಈಗ ಕುಡ್ಲಿಕ್ಕೆ ಬಂದೀವಿ. ಗಣೇಶ್ ನೋಡ್ಬೇಕಂತೇಳಿ ಭಾಳ ದೂರ ಹೋದೀವಿ. ಏನಿಲ್ಲ ಅಂದ್ರೆ 4 ಕಿಲೋಮೀಟ್ರ್ ನಡೆದೀವಿ ಅಂತ. ನಡೆದು ಸುಸ್ತಾಯಿತು. ರೂಮಿಗೆ ಹೋಗೋಮಂದ್ರು. ರೂಮಿಗೆ ಬೇಡ, ಟೀ ಕುಡ್ಕೊಂಡು ಹೋಗೋಣ ಅಂತೇಳಿ ಅವರು ಫ್ರೆಂಡ್ ಜೊತೆ ಮಾತಾಡೋದು. ಟೀ ಕುಡ್ಕೊಂಡು ರೂಮಿಗೆ ಹೋಗ್ಬೇಕು. ಮತ್ತು ಟೈಮ್ ರಾತ್ರಿ 10 ಗಂಟೆಗೆ ಅದ ಬಸ್. ತನ್ನ ಹೆಂಗೆ ಟೈಮ್ ಪಾಸ್ ಮಾಡೋದು ಅಂತ ಗೊತ್ತಾಗಲ್ಲಾಗದಿ ನನಗೆ. ಆಯ್ತು, ಮುಗೀತು. ವ್ಯಾಕೆಟ್ ಮಾಡ್ಕೊಂಡು ಹೊಂಟಿವಿ. ಈಗ ಬಸ್ಸಿನ ಟೈಮ್ ಅಲ್ಲತ್ತದ. ಆಲ್ರೆಡಿ 9 o'clock ಇದೆ. 10:50 ಬರ್ತೀವಿ ಅಂತ ಬಸ್. ಸೊ ಮುಗಿಸ್ಕೊಂಡು ಅಲ್ಲಿ ಹೋಗ್ಬೇಕು. ಇವರನ್ನು ಮೇಲೆ ರೂಮ್ ಲಾಕ್ ಮಾಡ್ಕೊಂಡು ಬರ್ತಾರಂತ. ಇಲ್ಲಿಂದ ಲಗೇಜ್ ತಗೊಂಡ್ರೆ ಕೆಳಗೆ ಲಗೇಜ್ ತೊಗೊಂಡು ಇವಾಗ ಹೋಗ್ಬೇಕಷ್ಟೇ. ಅಷ್ಟೇ ಲಗೇಜ್ ಅದ. ನೋಡಿ ಸರಿಯಾಗಿ ಬಿಡು. ಸ್ಟಾರ್ಟ್ ಆಯ್ತು. ಗಂಟೆಗೆ ಅಂತೇಳಿ ಹೇಳಿ 10 ಗಂಟೆ 5 ನಿಮಿಷಕ್ಕೆ ಅಂತೇಳಿ ಹೇಳಿ 9:40ಕ್ಕೆ ಬಂದು ನಾವು. ಈ ಥರ ಅವ ಸೀಟ್. ಇಂಟರ್ಸಿಟಿ ಬಸ್ ಚಲೋ ಅದ, ಫೆಸಿಲಿಟಿ ಎಲ್ಲ ಬೇರೆ ಬಸ್ಗಳಿಗಿಂತ. ಯಾವಾಗಲೂ ಟ್ರಾವೆಲ್ ಮಾಡೋರು ಒಂದ್ಸತಿ ಟ್ರೈ ಮಾಡಿ ನೋಡಿ. ಏನು ಹೇಳಿದ್ರಿ? ಈಗಿದು ನಾವು ಇಲ್ಲಿ ಏರಿದ್ದು ECIL ಸ್ಟಾಪ್. ಇದು ಸಿಟಿ ಹೊರಗೆ ಆಗಬೇಕು. LB ನಗರ್ ಅದೆಲ್ಲ ದಾಟಿ ಶಂಷಾಬಾದ್ ರೂಟಿಗೆ ಹೋಗ್ಬೇಕಿತ್ತು ಅಂದ್ರೆ ಇನ್ನೂ 1 to 1.5 hour ಬೇಕು. ಹೈದ್ರಾಬಾದ್